ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲಾರಾಮ್. ಮತ್ತೆ ನಿಮ್ಮ ಮುಂದೆ ಇಂಡೋನೇಷ್ಯಾದ ಬಾಲಿಯ ಬಹಳ ವಿಚಿತ್ರವಾದ ತ್ರುನ್ಯಾನ್ ಹಳ್ಳಿಯಲ್ಲಿ ಹಾಗೆ ಅದರ ಸೆಮಿಟ್ರಿಯಲ್ಲಿ ಶವಾಗಾರ. ಪ್ರಪಂಚದಲ್ಲಿ ನೀವು ಈ ಥರ ಒಂದು ಶವಾಗಾರವನ್ನು ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಾ ತ್ರುನ್ಯಾನ್ ಮರವನ್ನು. ಇದನ್ನು ಸುಗಂಧಯುಕ್ತ ಮರ ಅಂತ ಕೂಡ ಅರ್ಥೈಸಲಾಗತ್ತೆ. ಯಾಕೆ ಅಂದರೆ ಈ ಮರದ ಕೆಳಗಡೆ ಈ ಹಳ್ಳಿಯಲ್ಲಿ ಸಾಯುವಂತಹ ಜನರನ್ನು 11 ಕೇಜ್ಗಳಲ್ಲಿ, ಬಂಬಿನ ಕೇಜ್ಗಳಲ್ಲಿ ನೋಡ್ತಾ ಇದ್ದೀರಲ್ವಾ, 11 ಬಂಬಿನ ಕೇಜ್ಗಳಲ್ಲಿ ಇವರನ್ನು ಹಾಗೆ ಇಡಲಾಗುತ್ತೆ. ಓಪನ್ ಆಗಿ ದಫನ್ ಮಾಡಲ್ಲ, ಸುಡಲ್ಲ. ಇಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ, ಇಲ್ಲೊಂದು ಹೆಣ ನೋಡಿ, ಈಗಷ್ಟೇ ಇಟ್ಟಿರುವಂಥ ಹೆಣ. ಸೊ ಈ ಥರ ಓಪನ್ ಆಗಿ ಇಡ್ತಾರೆ. ಅವರ ಫೋಟೋ ಸಮೇತವಾಗಿ, ಅವರ ವಸ್ತುಗಳ ಸಮೇತವಾಗಿ. ಹಾಗೆ ನೋಡ್ಬೋದು, ಇಲ್ಲೊಂದು ಹೆಣವನ್ನು ಆಚೆ ಕಡೆನೇ ಇಟ್ಟಿದ್ದಾರೆ. ಇವರ ನಂಬಿಕೆ ಏನಪ್ಪ ಅಂದರೆ ಈ ಒಂದು ಮರ ಇವರನ್ನು ಸ್ವರ್ಗಕ್ಕೆ ಕಳಿಸುತ್ತೆ ಅನ್ನೋ ಒಂದು ನಂಬಿಕೆ. ಅದಾದಮೇಲೆ ವಿಶಿಷ್ಟ ಮತ್ತು ಆಶ್ಚರ್ಯಕರ ವಿಷಯ ಏನಪ್ಪ ಅಂದರೆ ಒಂದು ಚೂರು ದುರ್ಗಂಧ ಇಲ್ಲ ಈ ಜಾಗದಲ್ಲಿ, ಸ್ವಲ್ಪನೂ. ಅದಾದಮೇಲೆ ಆ 11 ಹೆಣಗಳ ಸರದಿ ಮುಗಿದ ಮೇಲೆ ಅಲ್ಲಿಂದ ಕಳೆಬರಹವನ್ನು ಇಲ್ಲಿ ಜೋಡಿಸಲಾಗುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಇಲ್ಲಿ ಮತ್ತು ಮೂಳೆಗಳನ್ನು ಈ ಒಂದು ಜಾಗದಲ್ಲಿ ಎಲ್ಲಂದರಲ್ಲಿ ಹಾಕಲಾಗುತ್ತೆ. ಅಂದರೆ ಈ ಒಂದು ತ್ರುನ್ಯಾನ್ ಮರ ಇಲ್ಲಿ ಸಾಯುವಂತಹ ಜನಗಳಿಗೆ ಮೋಕ್ಷವನ್ನು ಕೊಡುತ್ತೆ ಅಂತ ಇಲ್ಲಿಯ ಬಾಲಿನೀಸ್ ಆಪಾ ಜನಗಳು ಸಾವಿರಾರು ವರ್ಷದಿಂದ ನಂಬ್ಕೊಂಡ್ಬಂದಿದ್ದಾರೆ. ಇವತ್ತಿಗೂ ಈ ಒಂದು ಸಂಸ್ಕೃತಿಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಪೂರ್ತಿ ವಿಡಿಯೋನ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದೀನಿ, ತಪ್ಪದೆ ನೋಡಿ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಕಲ್ಚರು, ಭಾಳ ಆಶ್ಚರ್ಯಕರ ಕೂಡ. ಆದರೆ ಇಲ್ಲಿ ಹೂತಾಕುವಂಥ ಜನರು ಹೂತಾಕೋದಲ್ಲ, ಇಲ್ಲಿ ಹೆಣ ಇಡುವಂತಹ ಜನರು ಮದುವೆ ಆಗಿರಬೇಕು. ಅದಾದಮೇಲೆ ಯಾವುದೇ ರೀತಿಯ ಅನ್ಯಾಚುರಲ್ ಕಾಸಸಲ್ಲಿ ಸತ್ತಿರಬಾರ್ದು, ನ್ಯಾಚುರಲಾಗಿ ಸತ್ತಿರಬೇಕು. ಇವೆರಡು ಕಂಡೀಷನ್ಸು ಇಲ್ಲಿಗಿದೆ.